ಹಾಯ್, ಗುಡ್ ಈವ್ನಿಂಗ್. ಸೊ ತುಂಬ ಜನ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಹಾಸ್ಪಿಟ್ಲ್ಗಳ ಮುಂದೆ ಸಾಲು ಸಾಲು ಸರದಿ ನಿಂತ್ಕೊಳ್ತಾ ಇದ್ದಾರೆ. ಮತ್ತೆ ಫ್ರೈಡ್ ಐಟಮ್ಸ್ ಎಲ್ಲ ಕಡಿಮೆ ಮಾಡ್ತಿದ್ದಾರೆ, ನಾನ್ ವೆಜ್ ಎಲ್ಲ ಕಡಿಮೆ ಮಾಡ್ತಿದ್ದಾರೆ. ಇದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಏನಾಗ್ತಿದೆ, ಏನು ಮಾಡಿದ್ರೆ ನಮ್ಮ ಕೊಲೆಸ್ಟ್ರಾಲ್ನ ಮ್ಯಾನೇಜ್ಮೆಂಟ್ ಮಾಡಬಹುದು, ಇದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತಾ ಬರೋಣ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಕೆಲವೊಂದು ವಿಷಯಗಳು ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್ನ ಪ್ರೊಡ್ಯೂಸ್ ಮಾಡೋದು ನಮ್ಮ ಲಿವರ್. ಅದು ನಾವು ತಗೊಳ್ಳುವಂತಹ ರೆಗ್ಯುಲರ್ ಫುಡ್ಡಿಂದನೇ ಅದು ತಯಾರು ಮಾಡಿಕೊಡುತ್ತೆ, ಅದೇ ಸಿಂಥಸಿಸ್ ಆಗುತ್ತೆ. ಸೊ ನಾವೇನು ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಫುಡ್ನ ಕೊಡಬೇಕಾಗಿಲ್ಲ, ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಕೊಲೆಸ್ಟ್ರಾಲ್ನ ಪ್ರೊಡ್ಯೂಸ್ ಮಾಡಿಕೊಡುತ್ತೆ. 1 ಗ್ರಾಮ್ ಎವ್ರಿ ಡೇ ನಮ್ಮ ಲಿವರ್ ನೀವು ಕೊಡುವಂಥ ಸಾಧಾರಣ ಫುಡ್ಡಿಂದನೇ ಪ್ರೊಡ್ಯೂಸ್ ಮಾಡಿಕೊಳ್ಳುತ್ತೆ. ಯಾಕೆ ಕೊಲೆಸ್ಟ್ರಾಲ್ ಬೇಕು? ತುಂಬ ಜನ ಕೊಲೆಸ್ಟ್ರಾಲ್ನ ಕೆಟ್ಟದು ಅಂದ್ಕೊಂಡಿದ್ದೀರಾ, ಫ್ಯಾಟ್ನ ಕೆಟ್ಟದು ಅಂದ್ಕೊಂಡಿದ್ದೀರಾ. ಬಟ್ ಕೊಲೆಸ್ಟ್ರಾಲ್ ಇಟ್ಸ್ ಅ ಗುಡ್. ಯಾಕೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ನಮ್ಮ ಸೆಲ್ಯುಲರ್ ಲೆವೆಲ್ಗೆ ಬೇಕು, ನಮ್ಮ ಜಾಯಿಂಟ್ಸ್ಗೆ ಬೇಕು. ಅಷ್ಟೇ ಯಾಕೆ ನಮ್ಮ ಬಾಡಿನಲ್ಲಿ ಸರಿಯಾಗಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋಕ್ಕೆ, ಕಾರ್ಟಿಸೋಲ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದಕ್ಕೂ ಬೇಕು, ಡೋಪಮೈನ್ ಪ್ರೊಡ್ಯೂಸ್ ಆಗೋದಕ್ಕೂ ಬೇಕು, ಸ್ಕಿನ್ನಿಗೆ ಬೇಕು, ಹೇರಿಗೆ ಬೇಕು, ಮೂಳೆಗಳಿಗೆ ಬೇಕು. ಅಷ್ಟೇ ಯಾಕೆ ನಮ್ಮ ಟೆಸ್ಟೋಸ್ಟಿರಾನ್ ಅಂದರೆ ಮೇಲ್ ಹಾರ್ಮೋನ್, ಗಂಡು ಸತ್ವ, ಸೊ ಅದಕ್ಕೆ ಬೇಕು. ಅಷ್ಟೇ ಅಲ್ಲ, ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಹಾರ್ಮೋನ್, ಫೀಮೇಲ್ ಹಾರ್ಮೋನ್, ಹೆಣ್ಣಿನತ್ವ, ಅದು ಪ್ರೊಡ್ಯೂಸ್ ಆಗೋದು ಕೂಡ ಇದು ಬೇಕೇ ಬೇಕು. ಹೀಗೆ ಹೇಳ್ತಾ ಹೋದ್ರೆ ಕೊಲೆಸ್ಟ್ರಾಲ್ದು ತುಂಬ ಲಿಸ್ಟ್ ಇದೆ. ಅಷ್ಟೊಂದು ಕೆಲಸ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಯಾವಾಗ ನಮ್ಮ ಬಾಡಿನಲ್ಲಿ ಗುಡ್ ಕೊಲೆಸ್ಟ್ರಾಲ್ನ ನಮ್ಮ ಲಿವರ್ ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ. ಅನ್ಫಾರ್ಚುನೇಟ್ಲಿ ನಾವು ತಿನ್ನುವಂತಹ ಅನ್ಹೆಲ್ತಿ ಫುಡ್ಡಿಂದ, ಅದು ಫ್ರೈಡ್ ಐಟಮ್ಸ್ ಆಗಿರ್ಬೋದು, ಅಥವಾ ನಾನ್ ವೆಜ್ ಆಗಿರಬಹುದು, ಅಥವಾ ಫಾಸ್ಟ್ ಫುಡ್ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಬರ್ತಿರುವಂತಹ ಪ್ರಿಸರ್ವೇಟಿವ್ಸ್ ಫುಡ್ಗಳಾಗಿರಬಹುದು, ಅಥವಾ ಐಸ್ ಕ್ರೀಮ್ಸ್ ಆಗಿರಬಹುದು, ಕುಕೀಸ್ ಆಗಿರಬಹುದು, ಅಥವಾ ಮಾಡ್ರನ್ ಜಂಕ್ ಫುಡ್ ಆಗಿರಬಹುದು, ಇದೆಲ್ಲದರಿಂದನೂ ಕೂಡ ನಮ್ಮ ಬಾಡಿನಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ಫಸ್ಟ್ ಆಫ್ ಆಲ್ ಕೊಲೆಸ್ಟ್ರಾಲ್ ಅಲ್ಲಿ ಎಷ್ಟು ವಿಧ ಅಂತ ತೊಗೊಳೋದಾದ್ರೆ HDL, LDL, ಟ್ರೈಗ್ಲಿಸರೈಡ್ಸ್, ಟೋಟಲ್ ಕೊಲೆಸ್ಟ್ರಾಲ್. LDL ಅಂತ ಹೇಳಿದ್ರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಇಟ್ಸ್ ಅ ಬ್ಯಾಡ್ ಕೊಲೆಸ್ಟ್ರಾಲ್. ಸೊ ಇದು ನಮ್ಮ ಬಾಡಿನಲ್ಲಿ 100ಗಿಂತ ಜಾಸ್ತಿ ಆಗದಿರಂಗೆ ನೋಡ್ಕೋಬೇಕು. ಗುಡ್ ಕೊಲೆಸ್ಟ್ರಾಲ್ HDL, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್, ಇದು 50ಕ್ಕಿಂತ ಜಾಸ್ತಿ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಸೊ ನೆಕ್ಸ್ಟ್ ಟ್ರೈಗ್ಲಿಸರೈಡ್ಸ್, ಇದು 150ಕ್ಕಿಂತ ಒಳಗಡೆ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಟೋಟಲ್ ಕೊಲೆಸ್ಟ್ರಾಲ್, ಸೊ ಇದು 200 ಒಳಗಡೆ ಇದ್ರೆ ದಿ ಬೆಸ್ಟ್. HDL ಅನ್ನೋದನ್ನ ಜಾಸ್ತಿ ಮಾಡಬೇಕು, ಯಾಕಂದ್ರೆ ಅದು ಗುಡ್ ಕೊಲೆಸ್ಟ್ರಾಲ್. LDLನ ಕಡಿಮೆ ಮಾಡಬೇಕು. ತುಂಬಾ ಜನ ಈಗ ನಾನು ಇಷ್ಟು ಹೇಳಿದ ಐಟಮ್ಸ್ನೆಲ್ಲ ಕಡಿಮೆ ಮಾಡ್ತಾ, ಓವರ್ ವರ್ಕೌಟ್ ಮಾಡ್ತಾ, ಅನ್ನನೇ ಕೆಲವರು ಬಿಡ್ತಾ, ಅಥವಾ ರೆಗ್ಯುಲರ್ ಫುಡ್ನ ಕೆಲವ್ರನ್ನ ತುಂಬ ಅವಾಯ್ಡ್ ಮಾಡಿ, ಏನೇನೋ ಸರ್ಕಸ್ ಮಾಡಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಿಬಿಡ್ತೀನಿ ಅಂತ ಅನ್ಕೊಂಡಿದ್ದಾರೆ. ಹಂಗಾಗಲ್ಲ ದೇವರು. ನಮ್ಮ ಬಾಡಿನಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡಿಕೊಂಡ್ರೆ ತಾನಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬಹಳ ಬಹಳ ಸುಲಭ. ಅಂದರೆ ಗಡಿ ಕಾಯೋದಕ್ಕೆ ನಾವು ಹೋಗದೆ ಸೈನಿಕರ ನೇಮಕ ಮಾಡ್ದಂಗೆ. ಸೊ ಅವ್ರ ಕೈಯಲ್ಲಿ ಬಂದೂಕ ಕೊಟ್ಟಂಗೆ ಕೆಲಸ ಅವರೇ ಮಾಡಬೇಕು. ಹಾಗಾಗಿ HDLನ ಜಾಸ್ತಿ ಮಾಡಿದ್ರೆ LDL ಕರೆಕ್ಟ್ ಆಗಿರುತ್ತೆ. HDL LDL ಕರೆಕ್ಟ್ ಆಗಿದ್ರೆ ಟೋಟಲ್ ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡ್ಸ್ ಕೂಡ ಕರೆಕ್ಟ್ ಆಗಿರುತ್ತೆ. ಈಗ ನಾವು ಇದಕ್ಕೆ ಏನು ಮಾಡಬೇಕು? ಕರೆಕ್ಟಾಗಿ ನಾವು ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಮತ್ತೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದನ್ನ ಅರ್ಥ ಮಾಡ್ಕೊ. HDLನ ಜಾಸ್ತಿ ಮಾಡಬೇಕಂದ್ರೆ ನಮ್ಮ ಬಾಡಿಗೆ ಎವ್ರಿ ಡೇ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವಂಥ ಐಟಮ್ಸ್ಗಳನ್ನ ಕೊಡೋಕ್ಕೆ ಶುರು ಮಾಡಬೇಕು. ಅದರಲ್ಲಿ EPA ಮತ್ತು DHA ಎರಡೂ ಕೂಡ ಕಾಂಬಿನೇಷನ್ ಇರುವಂಥ ಫುಡ್ನ ಕೊಡಬೇಕು. ನಾನು ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ವಿಡಿಯೋ ನೋಡಿದ್ರೆ HDL ಮತ್ತು LDLನ ಹೇಗೆ ಬ್ಯಾಲೆನ್ಸ್ ಮಾಡೋದು ಕೂಡ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂತ ಹೇಳಿದ್ರೆ ನೀವು ನೋಡಬಹುದು. ಸೊ ಇದಕ್ಕೋಸ್ಕರ ನೀವು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ವಿಟಮಿನ್ ಇನ ಕಾಂಬಿನೇಷನ್ ಇರುವಂತಹ ಐಟಮ್ನ ಯೂಸ್ ಮಾಡ್ಬೋದು. ಸೊ ಅದು ನಿಮಗೆ ಒಳ್ಳೆ ಪ್ರಾಡಕ್ಟ್ಸ್ ನಿಮಗೆ ಬೇಕಾದ್ರೆ ನಾನು ಕಾಲ್ ಮಾಡಿ HDL ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುವಂಥ ಸಪ್ಲಿಮೆಂಟೇಷನ್ಸ್ನ ಸಜೆಸ್ಟ್ ಮಾಡ್ಬೋದು. ಆ್ಯಂಡ್ ಈಗ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ವೆರಿ ಈಸಿ. HDLನ ಹಿಂಗೆ ಜಾಸ್ತಿ ಮಾಡ್ತಿರ್ತೀವೋ ಹಾಗೆ ಅಟ್ಲೀಸ್ಟ್ ನೀವು ಕರೆದಿರುವಂಥ ಆಹಾರ ಪದಾರ್ಥಗಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಿದ್ರೆ ದಿ ಬೆಸ್ಟ್. ಇದು ನಾಟ್ ಓನ್ಲಿ ಫಾರ್ ಕೊಲೆಸ್ಟ್ರಾಲ್, ಇದು ಫುಲ್ ಓವರ್ ಆಲ್ ಬಾಡಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ನೀವು ತಿನ್ನುವಂಥ ಫುಡ್ನಲ್ಲಿ ಸ್ಪೆಷಲಿ ಸಾಲ್ಯೂಬಲ್, ಇನ್ಸಾಲ್ಯೂಬಲ್. ಸಾಲ್ಯೂಬಲ್ ಇದು ತುಂಬಾ ಇಂಪಾರ್ಟೆಂಟ್. ನೀರಿನಲ್ಲಿ ಕರಗುವಂತಹ ಅಥವಾ ಕರಗದೇ ಇರುವಂತಹ ಎರಡೂ ಫೈಬರ್ ಕಂಟೆಂಟ್ಸ್ ಕೂಡ ಬೇಕು. ನಮಗೆ ಹಣ್ಣು ತರಕಾರಿ ಸೊಪ್ಪು ಸದೆಗಳಿಂದ ಸಿಗುವಂಥ ಫೈಬರ್ ಕೂಡ ಬೇಕು. ಹಾಗೆ ನಟ್ಸು ಮತ್ತೆ ಸೀಡ್ಸ್ಗಳಿಂದ ಸಿಗುವಂತಹ ಫೈಬರ್ ಕೂಡ ಬೇಕು. ದವಸ ಧಾನ್ಯಗಳಿಂದ ಬರುತ್ತಲ್ವಾ, ಅದೂ ಬೇಕು. ಕೆಲವೊಂದು ಫೈಬರ್ ನಮ್ಮ ಬಾಡಿನಲ್ಲಿ ಯುಟಿಲೈಸ್ ಆಗಿ ಕರಗಿ ಬ್ಲಡ್ ಮುಖಾಂತರ ಬಾಡಿಗೆ ಏನೇನು ಕಂಟೆಂಟ್ಸ್ ಬೇಕು ಅದನ್ನೆಲ್ಲ ಕಳಿಸುತ್ತೆ. ಆ ಥರ ಕಂಟೆಂಟ್ ಒಂದು. ಇದು ನಮ್ಮ ಬಾಡಿಯಲ್ಲಿ ಕರಗಕ್ಕೆಲ್ಲ ಹೋಗಲ್ಲ, ಏನೇನು ಕೆಲಸ ಮಾಡೋಕ್ಕೆಲ್ಲ ಮಾಡಿ ಅದು ಮಲ ವಿಸರ್ಜನೆಯಿಂದ ಅದು ಈಚೆ ಬಂದ್ಬಿಡು. ಸೊ ಇದನ್ನ ಬ್ಯಾಲೆನ್ಸ್ ಮಾಡೋದು ಅಷ್ಟೇ ಮುಖ್ಯ.
ಹಾಗಂತ ಹೇಳಿ ಸೊಪ್ಪುಗಳು ತಿನ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಿಡಿ. ಸೊ ತುಂಬ ನಾನು ಲಾಸ್ಟ್ವರೆಗೂ ಹೇಳ್ತೀನಿ, ಅದಕ್ಕೆ ಇಟ್ಸ್ ವೆರಿ ಈಸಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ರೆಡ್ ಮೀಟ್, ಯೆಲ್ಲೋ ಮೀಟ್, ವೈಟ್ ಮೀಟ್ ಅಂತ ಏನು ಹೇಳ್ತೀವೋ ಇದನ್ನು ನೀವು ಎಷ್ಟು ತಿಂತೀರೋ ಅಷ್ಟು ಒಳ್ಳೇದು. ನಿಜ, ಪ್ರೋಟೀನ್ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಆದರೆ ನಾವು ಫೈಬರ್ ತಿನ್ನುವಂಥ ಅಭ್ಯಾಸ ಮಾಡ್ಕೋಬೇಕು. ಸ್ಪೆಷಲಿ ಇಂಡಿಯನ್ಸು ಡೈರೆಕ್ಟ್ ಲೆಗ್ ಪೀಸ್ಗೆ ಕೈ ಹಾಕ್ಬಿಡ್ತೀವಿ, ಡೈರೆಕ್ಟ್ ಮಾಂಸಕ್ಕೆ ಕೈ ಹಾಕ್ಬಿಡ್ತೀವಿ. ನಾವು ಫೈಬರ್ ಅಂತ ಶಾಸ್ತ್ರಕ್ಕೆ ಇಡ್ತೀವಿ. ನಾವು ಎಲ್ಲನ ಬಿಗಿರುಟ್ಟಕ್ಕೆ ಹೋದಾಗ ಅಥವಾ ಎಲ್ಲ ಹೋಟೆಲ್ಗೆ ಹೋದಾಗ ಸುಮ್ಮನೆ ಒಂದು ನಿಂಬೆಹಣ್ಣು, ಒಂದು ಈರುಳ್ಳಿ ಏನೋ ಇಡಬೇಕು ಅಂತೇಳಿ ಒಂದು ಕಡ್ಡಿ ಸಿಗಿಸಿ ಇಲ್ಲಿ ಇಟ್ಬಿಡ್ತೀವಿ. ಆಕ್ಚುಲಿ ನಾವು ಅದನ್ನ ಜಾಸ್ತಿ ಇಡಬೇಕು. ನೀವು ಫಾರಿನರ್ಸ್ ಅಲ್ಲಿ ನೋಡಿದ್ರೆ, ಯುರೋಪಿಯನ್ ಅಲ್ಲಾಗಲಿ ಅಥವಾ US ನಲ್ಲಾಗಲಿ ನೋಡಿದ್ರೆ ಅವರು ನಮಗಿಂತ ಜಾಸ್ತಿ ನಾನ್ ವೆಜ್ ಇಂಟೇಕ್ ಮಾಡ್ತಾರೆ. ಆಕ್ಚುಲಿ ಅವ್ರು ಎವ್ರಿ ಡೇ ಯೂಸ್ ಮಾಡ್ತಾರೆ. ಬಟ್ ಆದ್ರೂ ಕೂಡ ಅವರು ಇಂಡಿಯನ್ಸ್ ಕಂಪೇರ್ ಮಾಡ್ರೆ ಅಷ್ಟೊಂದು ಕೊಲೆಸ್ಟ್ರಾಲ್ ಅವ್ರಿಗೆ ಪರ್ಸೆಂಟೇಜ್ ರೇಷಿಯೋ ಇಲ್ಲ. ನಾವು ತಿನ್ನೋದೇ ವಾರಕ್ಕೆ ಒಂದ್ಸಲ 2 ಸಲ ತಿಂದ್ರೆ ಹೆಚ್ಚೆಚ್ಚು. ಬಟ್ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಮಾಂಸಕ್ಕೆ ಕೈ ಹಾಕ್ತಿದ್ದೀವಿ. ಮತ್ತೆ ನಮಗೆ ತಿನ್ನೋದು ಅಭ್ಯಾಸನೂ ಸರಿ ಇಲ್ಲ, ಸರಿಯಾಗಿ ಡೈಜೆಷನ್ ಮಾಡೋ ಥರನೂ ತಿನ್ನಲ್ಲ. ಸೊ ಅವರು ಏನ್ ಮಾಡ್ತಾರೆ, ಫಸ್ಟ್ ಫೈಬರ್ ತಿಂತಾರೆ, ಫಸ್ಟ್ ಸೂಪ್ ಕುಡಿತಾರೆ, ನೆಕ್ಸ್ಟ್ ಅವ್ರಿಗೆ ಸ್ಯಾಲಡ್ಸ್ ತಿಂತಾರೆ, ವೆಜಿಟೇಬಲ್ ಸ್ಯಾಲಡ್ಸ್ ಎಲ್ಲ ತಿಂತಾರೆ. ಅದೆಲ್ಲ ತಿಂದ್ಮೇಲೆ ಲಾಸ್ಟಲ್ಲಿ ಮಾಂಸಕ್ಕೆ ಕೈ ಹಾಕ್ತಾರೆ. ಮತ್ತೆ ಅವ್ರು ರೆಡ್ ಮೀಟ್ ಜಾಸ್ತಿ ಯೂಸ್ ಮಾಡ್ತಾರೆ, ಬೀಫ್ ಜಾಸ್ತಿ ಯೂಸ್ ಮಾಡ್ತಾರೆ, ಮತ್ತೆ ಪೋರ್ಕ್ ಜಾಸ್ತಿ ಯೂಸ್ ಮಾಡ್ತಾರೆ, ಆಮೇಲೆ ಮಟನ್, ಆಮೇಲೆ ಚಿಕನ್, ಆಮೇಲೆ ಸೀ ಫುಡ್ ಲಾಸ್ಟ್ ಆಪ್ಷನ್. ಬಟ್ ನಮ್ಮಲ್ಲಿ ನಾವು ಚಿಕನ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತೀವಿ, ಅದು ಬಿಟ್ಟರೆ ನೆಕ್ಸ್ಟ್ ಮಟನ್ಗೆ ಪ್ರಿಯಾರಿಟಿ ಕೊಡ್ತೀವಿ, ಆಮೇಲೆ ನಾವು ಸೀ ಫುಡ್ಗೆ ಪ್ರಿಯಾರಿಟಿ ಕೊಡ್ತೀವಿ, ಮೊಟ್ಟೆ ಒಂದು ಸೈಡ್ ಡಿಶ್ ಆಗಿ ನಾವು ಇಟ್ಕೊಳ್ತೀವಿ. ನಾವು ಬೀಫು ಮತ್ತೆ ಪೋರ್ಕು ನಮ್ಮ ದೇಶದಲ್ಲಿ ಕೆಲವರು ತಿಂತಾರೆ, ಕೆಲವರು ತಿನ್ನೋದಕ್ಕೆ ಹೋಗಲ್ಲ. ಸೊ ಹಂಗಾಗಿ ಎಲ್ಲ ಮೀಟು ಒಳ್ಳೇದೇ ಇರೋದ್ರಿಂದ ನೀವು ಮೀಟಲ್ಲಿ ಫೈಬರ್ ಇಲ್ಲದೇ ಇರೋದು ಆಕ್ಚುಲಿ ದೊಡ್ಡ ಪ್ರಾಬ್ಲಮ್. ತುಂಬಾ ಜನ ಈಗ ಹಾಸ್ಪಿಟಲ್ ಮುಂದೆ ಕ್ಯೂ ನಿಂತ್ಕೊಳ್ತಾರೆ, ನಾನ್ ವೆಜ್ ಅವಾಯ್ಡ್ ಮಾಡ್ತಿದ್ದಾರೆ. ಡಾಕ್ಟರ್ಸ್ಗಳು ತುಂಬಾ ಸಜೆಷನ್ ಮಾಡ್ತಿದ್ದಾರೆ, ನಾನ್ ವೆಜ್ ಅವಾಯ್ಡ್ ಮಾಡಿ, ನಾನ್ ವೆಜ್ ಅವಾಯ್ಡ್ ಮಾಡಿ. ನಾನ್ ವೆಜ್ ಅಲ್ಲಿ ಏನೂ ಒಂಥರ ಕೆಟ್ಟದಿಲ್ಲ. ಬಟ್ ನಾನ್ ವೆಜ್ ತಿನ್ನೋದಕ್ಕಿಂತ ಮುಂಚೆ ನೀವು ಫೈಬರ್ನ ಆ್ಯಡ್ ಮಾಡೋದು ಅಷ್ಟೇ ಮುಖ್ಯ. ಯಾಕಂದ್ರೆ ನಾನ್ ವೆಜ್ ಅಲ್ಲಿ 0 ಫೈಬರ್, ನಾನ್ ವೆಜ್ ಅಲ್ಲಿ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ, ಡೈರಿ ಪ್ರಾಡಕ್ಟ್ಸ್ ನಲ್ಲೂ ಇರುತ್ತೆ, ಮೊಟ್ಟೆನಲ್ಲಿ ಕೂಡ ಇರುತ್ತೆ. ಇವನ್ನ ನೀವು ಬ್ಯಾಲೆನ್ಸ್ ಮಾಡೋದು ಕಲಿಬೇಕು. ಇಲ್ಲ ಅಂತ ಹೇಳಿದ್ರೆ ಸದ್ಯವಾದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನಿಮ್ದು ವೆಯ್ಟ್ ಯಾವ ಸ್ಟೇಜ್ ಅಲ್ಲಿ ಇದೆ. ನೀವು ಓವರ್ ವೆಯ್ಟ್ ಹೇಳಿದ್ದೀರಾ, ಅಥವಾ ನಿಮ್ಗೆ ಆಲ್ರೆಡಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆಯಾ, ಅಥವಾ ನಿಮ್ಗೆ ಏನಾರ ಬೇರೆ ಏನಾದ್ರು ಇಶ್ಯೂಸ್ಗಳಿದೆಯಾ, ಇದನ್ನ ಫಸ್ಟ್ ಅನಾಲಿಸಿಸ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬಾ ಮುಖ್ಯ ಆಗುತ್ತೆ. ಸುಮ್ಮನೆ ಯಾವ್ದಾವ್ದೋ ಮಾತ್ರೆಗಳು ತಗೊಳ್ಳೋದು, ಅಥವಾ ಬ್ಲಡ್ ಥಿನ್ನರ್ಗಳು ತಗೊಳ್ಳೋದು, ಅಥವಾ ಹಾರ್ಟ್ ರಿಲೇಟೆಡ್ ಯಾವುದೋ ಮಾತ್ರೆಗಳು ತಗೊಂಡ್ಬಿಡೋದು, ಇಲ್ಲ ಹೆವಿ ವರ್ಕೌಟ್ ಮಾಡುವಂಥದ್ದು, ಇವೆಲ್ಲ ಮಾಡೋಕ್ಕೆಲ್ಲ ಹೋಗಬೇಡಿ. ಸಿಂಪಲ್ ವೇನ ನೀವು ಅರ್ಥ ಮಾಡ್ಕೋಬೇಕಂದ್ರೆ, ಕೊಲೆಸ್ಟ್ರಾಲ್ ಆಗಲಿ ಫ್ಯಾಟ್ ಆಗಲಿ ನಿಮ್ಮ ಬಾಡಿನೇ ಖರ್ಚು ಮಾಡ್ಕೋಬೇಕು ಅನ್ನೋದಾದ್ರೆ ಸಿಂಪಲ್ ನೀವು ಕ್ಯಾಲರಿ ಡೆಫಿಸಿಟ್ ಪ್ರೋಗ್ರಾಮ್ ಇರಬೇಕು. ಹಾಗೆ ನ್ಯೂಟ್ರಿಷನ್ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಕ್ಯಾಲೋರಿನ ಕಡಿಮೆ ಇಂಟೇಕ್ ಮಾಡಬೇಕು ಒಂದು. ಎರಡನೇದು ಪೋಷಕಾಂಶಯುಕ್ತ ಆಹಾರನ ಕೂಡ ಉಪಯೋಗಿಸಬೇಕು. ಎರಡೂ ನೀವು ಒಟ್ಟಿಗೆ ಯಾವಾಗ ಮಾಡ್ತಿರೋ ಅವಾಗಷ್ಟೇ ನಿಮ್ಮ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ. ನೀವು 5 kg ಜಾಸ್ತಿ ಐಡಿಯಲ್ ವೇಟ್ಗಿಂತ ಇದ್ರೆ, ಉದಾಹರಣೆ ನೀವು 70 kg ಇರಬೇಕು, 75, 76 ಇದ್ರೂ ಕೂಡ ನಿಮ್ಮ ಹೃದಯ, ನಿಮ್ಮ ಬಾಡಿದಲ್ಲಿ ಇರುವಂತಹ ರಕ್ತನೇ 1440 ಲೀಟರ್ ಅಷ್ಟು ಎತ್ತಾಕತ್ತೆ. 5 ರಿಂದ 6 ಲೀಟರ್ ಇರುವಂತ ರಕ್ತನೇ, ಬಟ್ ಫೌಂಟೇನ್ ತರ ಎತ್ತಾಕತ್ತೆ. ಅದೇ ನೀವು 5 kg 6 kg ಜಾಸ್ತಿ ಇದ್ರೂ ಕೂಡ ಅದು ಡಬಲ್ ಕೆಲಸ ಮಾಡುತ್ತೆ. ಅಂದ್ರೆ 1440 ಇರೋದು 2880 ಡಬಲ್ ಕೆಲಸ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಇದರಿಂದೇ ಇರುವಂತಹ ಸತ್ಯ, ಗುಡ್ ಕೊಲೆಸ್ಟ್ರಾಲ್ ಇದರಿಂದ ಇರುವಂತಹ ಸೊಲ್ಯೂಷನ್. ಸೊ ಎರಡನ್ನೂ ಕೂಡ ಅರ್ಥ ಮಾಡ್ಕೊಂಡ್ರೆ ಈಸಿ. ಇದನ್ನ ಬಿಟ್ಟು ನೀವು ಹೆವಿ ವರ್ಕೌಟ್ ಮಾಡೋದು, ಕಮ್ಮಿ ಊಟ ಮಾಡೋದು, ನಾನ್ ವೆಜ್ ಅವಾಯ್ಡ್ ಮಾಡೋದು, ಇಲ್ಲ ಸುಮ್ಮನೆ ಯಾವ್ದಾದ್ರು ಮೆಡಿಸಿನ್ಗಳು ತಿನ್ಬಿಡೋದು, ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ವಿಸಿಟ್ ಮಾಡೋದು, ಅಥವಾ ಸುಮ್ಮನೆ ಲಿಪಿಡ್ ಪ್ರೊಫೈಲ್ಗಳು ಮಾಡೋದು, ಇದರಿಂದ ನಿಮಗೆ ಏನು ರಿಸಲ್ಟ್ ಸಿಗೋದಿಲ್ಲ. ಸೊ ನೀವು ಮಾಡಬೇಕಾಗಿರೋದು ಒಂದು ಐಡಿಯಲ್ ವೇಟ್ನ ಮೇಂಟೈನ್ ಮಾಡಬೇಕು, ಫ್ಯಾಟ್ ಲೂಸ್ ಮಾಡಬೇಕು, ಮಸಲ್ ಗೇನ್ ಮಾಡಬೇಕು, ಕ್ಯಾಲೋರಿ ಡೆಫಿಸಿಟ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಅಷ್ಟೇ ಮುಖ್ಯ ನ್ಯೂಟ್ರಿಯೆಂಟ್ಸ್ ಆ್ಯಡ್ ಮಾಡಬೇಕು. ಇಷ್ಟನ್ನು ಕಾಂಬಿನೇಷನ್ ಅಲ್ಲಿ ಆ್ಯಡ್ ಮಾಡಿದ್ರೆ ಮಾತ್ರ ನಿಮಗೆ ಹೆಲ್ತಿಯಾಗಿ ರಿಸಲ್ಟ್ಸ್ ಬರುತ್ತೆ. ಆ ರಿಸಲ್ಟ್ಸ್ನ ನೀವು ಲೈಫ್ ಲಾಂಗ್ ಕ್ಯಾರಿ ಮಾಡಬಹುದು. ಆ್ಯಂಡ್ ನಿಮ್ಮ ಮನೆಯವರೆಲ್ಲ ಕೂಡ ನೀವು ಹೆಲ್ತಿಯಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ನಿಮ್ಮಲ್ಲಿ ಯಾರಿಗಾದ್ರೂ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು, ಮತ್ತೆ ಕೊಲೆಸ್ಟ್ರಾಲ್ ಬಗ್ಗೆ ಇನ್ನೂ ಸಾಕಷ್ಟು ಕಲಿಬೇಕು, ನಮ್ಮ ಹಾರ್ಟ್ನ ಇನ್ನೂ ಕೂಡ ಚೆನ್ನಾಗಿ ಇಟ್ಕೋಬೇಕು, ಈ ಬೀಟಾ ಗ್ಲೂಕಾನ್ ಬಗ್ಗೆ, HDL ಬಗ್ಗೆ, LDL ಬಗ್ಗೆ, ಟ್ರೈಗ್ಲಿಸರಿಡ್ಸ್ ಬಗ್ಗೆ, ಓವರ್ ಆಲ್ ಹಾರ್ಟ್ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇರುವಂಥವ್ರು ನಮ್ಮ ಹೊಸ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಶುರುವಾಗಿದೆ ಜುಲೈಯಿಂದ. ಸೊ ನೀವು ಜಾಯ್ನ್ ಆಗ್ಬೋದು. ಸೊ ವರ್ಚುವಲ್ ಸೆಷನ್ಸ್ ಆನ್ಲೈನ್ ಆಫ್ಲೈನ್ ಎರಡೂ ಕೂಡ ಅವೈಲೇಬಲ್ ಇದೆ. ಬಾಯ್.